श्रीगुरुभ्यो नमः। नरसिंहो अखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। अमन्दानन्दसन्दोह देहायेन्द्रियपरत्विषे इन्दिरास्याब्जपीयूषजुषे कंसद्विषे नमः। प्रणम्य श्रीमदानन्दतीर्थादिगुरुशेखरान् वादावलिं यथा बुद्धि व्याख्यास्यामि सतां मुदे। नमो गणितकल्याणगुणपूर्णाय विष्णवे सत्याशेष जगज्जन्म पूर्वकर्त्रे मुरद्विषे। ಶ್ರೀ ಗುರುಭ್ಯೋ ನಮಃ. ಹಿಂದಿನ ದಿವಸ ನೋಡಿದ್ದಂತೆ ಆನಂದಬೋಧ ಎನ್ನುವವರು ತಮ್ಮ ಗ್ರಂಥಗಳಲ್ಲಿ ಅನುಮಾನವನ್ನು ಪ್ರಯೋಗ ಮಾಡಿದ್ದಾರೆ. ಈ ಆನಂದಬೋಧ ಅವರ ಬಗ್ಗೆ ಸ್ವಲ್ಪ ನೋಡುವುದಾದರೆ, ಅವರು ಸಂಪೂರ್ಣ ಹೆಸರು ಆನಂದಬೋಧ ಭಟ್ಟಾರಕಾಚಾರ್ಯ ಅಂತ ಕರೀತಾರೆ. ಅವರು 12ನೇ ಶತಮಾನದಲ್ಲಿ ಇದ್ದರು ಅಂತ, ಅಂದರೆ ಶಂಕರಾಚಾರ್ಯರಾದ ಮೇಲೆ 4 ಶತಮಾನ ಬಳಿಕ ಅವರು ಇದ್ದಿದ್ದಾರೆ ಹಾಗೆ ಅಂತ ಇದೆ. ಅವರು ನ್ಯಾಯ ಮಕರಂದ, ಅವರು ಬರೆದ ಶ್ರೇಷ್ಠವಾದ ಗ್ರಂಥ ಅಂದರೆ ನ್ಯಾಯ ಮಕರಂದ ಅಂತ ಹೇಳ್ತಾರೆ. ಅದರಲ್ಲಿ ಅವರು ನ್ಯಾಯ ಮತ್ತು ಪ್ರಾಭಾಕರರ ಒಂದು ಸಿದ್ಧಾಂತವನ್ನೆಲ್ಲ ಅವರು ನಿರಾಕರಣೆ ಮಾಡಿ ಅದ್ವೈತ ಸಿದ್ಧಾಂತವೇ ಸರಿ ಹಾಗೆ ಅಂತ ಅವರು ಪ್ರತಿಪಾದನೆ ಮಾಡಿದ್ದಾರೆ ಹಾಗೆ ಅಂತ. ಅದರಿಂದ ಅದ್ವೈತ ಸಿದ್ಧಾಂತದಲ್ಲಿ ನ್ಯಾಯ ಮಕರಂದ ಗ್ರಂಥ ಒಂದು ದೊಡ್ಡ ಮೈಲ್ಕಲ್ಲಿದ್ದ ಹಾಗೆ. ಅಲ್ಲಿ ಸೊ ಇದು ಅವರ ಒಂದು ಸಣ್ಣ ಪರಿಚಯ ಅಂತ ನೋಡಿದ್ರೆ, ಅವರು ಪ್ರಯೋಗ ಮಾಡಿದ ಈ ಅನುಮಾನಗಳು ವಿಮಥಂ ಮಿಥ್ಯಾ ದೃಶ್ಯತ್ವಾತ್ ಶುಕ್ತಿ ರಜತವತ್, ವಿಮಥಂ ಮಿಥ್ಯಾ ಜಡತ್ವಾತ್ ಶುಕ್ತಿ ರಜತವತ್, ವಿಮಥಂ ಮಿಥ್ಯಾ ಪರಿಚ್ಛಿನ್ನತ್ವಾತ್ ಶುಕ್ತಿ ರಜತವತ್ ಅಂತ ಅನುಮಾನಗಳು. ಅದರ ಸಾಧ್ಯ, ಆ ಅನುಮಾನಗಳಲ್ಲಿ ಸಾಧ್ಯ ಯಾವುದು ಅಂದರೆ ಮಿಥ್ಯಾ ಅಂತ, ಅಂದರೆ ವಿವಾದಾಸ್ಪದವಾದ ಈ ಜಗತ್ತು ಮಿಥ್ಯಾ ಹಾಗೆ ಅಂತ ಹೇಳಿ ಅವರು ಕಾರಣಗಳನ್ನು ಕೊಟ್ಟಿದ್ದಾರೆ. ಆದರೆ ಜಯತೀರ್ಥರು ಹೇಳ್ತಾರೆ ಮಿಥ್ಯಾ ಅಥವಾ ಅನಿರುಕ್ತೇಹೇ ಹಾಗೆ. ಅದ್ವೈತ ಮತ ಸಿದ್ಧಾಂತ ಪ್ರಕಾರವಾಗಿ ಮಿಥ್ಯಾತ್ವ ಅಂದರೆ ಏನು, ಅದರ ಲಕ್ಷಣ ಏನು, ಅದನ್ನ ನಿರೂಪಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದ್ವೈತ ಮತ ರೀತಿಯ ಅದರ ನಿರೂಪಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ರಾಯರು ಬರಿತಾ ಇದ್ದಾರೆ, ಅನಿರುಕ್ತಮೇವ ಶಿಷಾದೈಷು ಸಾಧ್ಯಂ ವಿಕಲ್ಪಯತಿ. ಮಾಯಾಮತದಲ್ಲಿ ಈ ಮಿಥ್ಯಾತ್ವವನ್ನ ಅನಿರುಕ್ತಿ, ಅದರ ನಿರ್ವಚನ ಇರ್ಲಿಕ್ಕೆ ಆಗೋದಿಲ್ಲ. ಅದನ್ನ ಶಿಷಾದೈಷು ಅದನ್ನ ಸಾಧನೆ ಮಾಡಬೇಕು. ಅದ್ವೈತಿಗಳಿಗೆ ಈ ಮಿಥ್ಯಾತ್ವವಾದ ಅದರ ನಿರುಕ್ತಿಯನ್ನು ಹೇಳಲಿಕ್ಕೆ ಆಗೋದಿಲ್ಲ ಎನ್ನುವುದನ್ನ ಸಾಧನೆ ಮಾಡುವುದಕ್ಕಾಗಿ ಆ ಸಾಧ್ಯಂ ವಿಕಲ್ಪಯತಿ, ಆ ಸಾಧ್ಯವನ್ನ ವಿಂಗಡಿಸ್ತಾ ಇದ್ದಾರೆ. ಅಂದ್ರೆ ಏನೇನೋ ಸಾಧ್ಯತೆ ಇದೆ, ಪಾಸಿಬಲ್ ಆಪ್ಷನ್ಸ್ ಅಂತ ಹೇಳ್ತಾರೆ ನೋಡಿ. 7 ಆಪ್ಷನ್ಸ್ ಹೇಳ್ತಾರೆ. ಮಿಥ್ಯಾತ್ವ ಅಂದ್ರೆ 7 ರೀತಿಯಾದ ಅರ್ಥವನ್ನ ಹೇಳಬಹುದು ಅಂತ ಹೇಳ್ತಾರೆ. ಎಷ್ಟು? 7 ರೀತಿಯಾದ ಅರ್ಥ. ಅದು ಯಾವುದು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತತ್ಕಿಂ ಅನಿರ್ವಚನೀಯತ್ವಂ ವಾ ಅಸತ್ವಂ ವಾ ಸದ್ವಿವಿಕ್ತತ್ವಂ ವಾ ಪ್ರಮಾಣ ಅವಿಷಯತ್ವಂ ವಾ ಅಪ್ರಮಾಣ ವಿಷಯತ್ವಂ ವಾ ಅವಿದ್ಯಾ ತತ್ಕಾರ್ಯಯೋ ಅನ್ಯತರತ್ವಂ ವಾ ಸ್ವ ಅತ್ಯಂತಾಭಾವ ಸಮಾನಾಧಿಕರಣತೆಯ ಪ್ರತೀಯಮಾನತ್ವಂ ವಾ ಹಾಗೆ ಅಂತ. ನ ಆದ್ಯ ವಿಕಲ್ಪ ಅಸಹತ್ವಾತ್ ಹಾಗೆ ಅಂತ ಇದೆ. ಆ ಮಿಥ್ಯಾತ್ವ ಅಂದ್ರೆ ಏನ್ ಹೇಳಬಹುದು ಹಾಗೆ ಅಂದ್ರೆ ಅನಿರ್ವಚನೀಯತ್ವ ಹಾಗೆ ಅಂತ. ಅಂದ್ರೆ ಅನಿರ್ವಚನೀಯತ್ವ ಅಂದ್ರೆ ಏನು? ಶಬ್ದಗಳಿಂದ ಹೇಳಲಿಕ್ಕೆ ಬರೋದಿಲ್ಲ, ನಿರ್ವಚನ ಮಾಡಲಿಕ್ಕೆ ಬರೋದಿಲ್ಲ.
ಅನಿರ್ವಚನೀಯ ಅಂತ ಹೇಳಿಬಿಡ್ತಾರೆ. ಅನಿರ್ವಚನೀಯ ಅಂತ ಹೇಳೋಣ ಹಾಗೆ ಅಂತ ಹೇಳಿದ್ರೆ ಅದು ಅಪ್ರಸಿದ್ಧವಾಗ್ತದೆ. ನೋಡಿ ರಾಯರು ಬರೀತಾರೆ, ಅಪ್ರಸಿದ್ಧೇಹೇ ಪಕ್ಷಾಂತರ ಮಾಹ. ಅನಿರ್ವಚನೀಯ ಅಂತ ಹೇಳಿದ್ರೆ ಯಾರೂ ಕೂಡ ಮಿಥ್ಯಾತ್ವ ಅಂತ ಒಪ್ಪಿರೋದೇ ಇಲ್ಲ. ಹಿಂದಿನ ಭಾರತ ದರ್ಶನದಲ್ಲಿ ಮಿಥ್ಯಾತ್ವ ಹೇಳುವವರಿಲ್ಲ ಜಗತ್ತಿಗೆ. ಅದರಿಂದ ಅಪ್ರಸಿದ್ಧ ವಿಶೇಷಣಥ ಅಂತ ಒಂದು ದೋಷ. ಮಿಥ್ಯಾತ್ವವನ್ನು ಹೇಳಿದರೆ ಅಪ್ರಸಿದ್ಧ ವಿಶೇಷಣಥ, ಅದು ಒಂದು ಅನುಮಾನದ ದೋಷ. ಅನುಮಾನ ಪ್ರಯೋಗ ಮಾಡುವಾಗ ಪ್ರಸಿದ್ಧವಾದದ್ದನ್ನ ಹೇಳಬೇಕು, ಅಪ್ರಸಿದ್ಧವಾದದ್ದನ್ನ ಹೇಳಬಾರದು ಸಾಧ್ಯವಾಗಿ ಅಂತ. ಸೊ ಅದರಿಂದ ಅನಿರ್ವಚನೀಯ ಅಂತ ಹೇಳಿಕ್ ಬರೋದಿಲ್ಲ. ಅದರಿಂದ ಪಕ್ಷಾಂತರ ಮಾಹ, ಎರಡನೇ ಪಕ್ಷವನ್ನು ಹೇಳ್ತಾ ಇದ್ದಾರೆ. ಅಪ್ರಸಿದ್ಧೇಹೇ ಪಕ್ಷಾಂತರ ಮಾಹ. ಅನಿರ್ವಚನೀಯತ್ವ ಎನ್ನುವುದು ಅಪ್ರಸಿದ್ಧವಾದ್ದರಿಂದ ಮತ್ತೊಂದು ಅಭಿಪ್ರಾಯ, ಅದನ್ನ ವಿಕಲ್ಪ ಅಂತ ಕರಿತೀವಿ. ಮತ್ತೊಂದು ಪಕ್ಷವನ್ನು ಕೂಡ ಹೇಳ್ತಾರೆ. ಮಿಥ್ಯಾತ್ವ ಅಂದ್ರೆ ಏನಾಗಿರ್ಬಹುದು? ಅಸತ್ವ ಆಗಿರ್ಬಹುದು. ಅಸತ್ವ ಅಂದ್ರೆ ಏನು ಅಂದ್ರೆ ಇಲ್ಲದೆ ಇರೋದು ಅಂತ ಅರ್ಥ. ಉದಾಹರಣೆಗೆ ಶಶವಿಷಾಣ, ಅದು ಇಲ್ಲವೇ ಇಲ್ಲ, ಅದು ಜಗತ್ತು ಅಂತ ಹೇಳ್ತಿರೋ ಹಾಗೆ ಅಂತ ವಿಕಲ್ಪ. ಮಿಥ್ಯಾತ್ವ ಅಂದ್ರೆ ಅಸತ್ ಅಂತ ಹೇಳ್ತೀರಾ, ಮಿಥ್ಯಾತ್ವ ಅಂದ್ರೆ ಅನಿರ್ವಚನೀಯತ್ವ ಅಂತ ಹೇಳಿದ್ರೆ ಅಪ್ರಸಿದ್ಧ ಹಾಗೆ ಅಂತ ಬೇರೆಯವರು ಹೇಳಬಹುದು ಅಂತ ಹೇಳಿ, ಮಿಥ್ಯಾತ್ವ ಅಂದ್ರೆ ಅಸತ್ವ ಹಾಗೆ ಅಂತ ಹೇಳ್ತೀರಾ ಹಾಗೆ ಅಂದ್ರೆ ಅದಕ್ಕೂ ಹೇಳ್ತಾ ಇದ್ದಾರೆ ರಾಯರು. ಮಾನ ಬಾಧಾತ್ ಕಲ್ಪಾಂತರ ಮಾಹ ಸದಸದ್ವಿವಿಕ್ತಂ ಇತಿ. ಅಂದ್ರೆ ಜಗತ್ತು ಮಿಥ್ಯಾ ಅಂತ ವೇದಗಳು ತಿಳಿಸಿಕೊಡ್ತಾ ಇದೆ. ಅದರಿಂದ ಮಾನ ಬಾಧ ಅಂದ್ರೆ ಅದೊಂದು ಆಯಿತು. ಇನ್ನೊಂದು ಕೂಡ ಪ್ರತ್ಯಕ್ಷಕ್ಕೆ ಕಾಣ್ತಾ ಇದೆ. ನೋಡಿ, ಜಗತ್ತು ಇರೋದು ಕಾಣ್ತಾ ಇದೆ, ಅದರಿಂದ ಅಸತ್ವ ಅಂತ ಹೇಳಿಕ್ ಬರೋದಿಲ್ಲ. ಅಸತ್ವ ಅಂತ ಅಸತ್ವವಾದ, ಈಗ ಮೊಲದ ಕೊಂಬು ಕಾಣಿಸ್ತದ? ಕಾಣಿಸೋದಿಲ್ಲ. ಸೊ ಅದರಿಂದ ಜಗತ್ತು ಅಸತ್ ಅಂತ ಹೇಳಿದರೆ ಮಾನ ಬಾಧ. ಬಾಧ ಅಂದ್ರೆ ನಾವು ನೋಡಿದ್ದೀವಿ, ಸಾಧ್ಯಾಭಾವ, ಯಸ್ಯ ಸಾಧ್ಯಾಭಾವ ಪ್ರಮಾಣಾಂತರೇಣ ನಿಶ್ಚಯ ಸಹ ಬಾಧಿತಃ ಹಾಗೆ ಅಂತ. ಸಾಧ್ಯಾಭಾವ ಪ್ರಮಾಣಾಂತರದಿಂದ ನಿಶ್ಚಯವಾದರೆ ಅದನ್ನ ಬಾಧ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಮಾನಭಾದ ಇರೋದರಿಂದ ಅಸತ್ವ ಅಂತ ಹೇಳಿಕ್ ಬರೋದಿಲ್ಲ. ಅದರಿಂದ ಮತ್ತೊಂದು ಪಕ್ಷವನ್ನು ಹೇಳ್ತಾ ಇದ್ದಾರೆ, ಸದ್ವಿವಿಕ್ತತ್ವಂ ವಾ ಇತಿ. ಸದ್ವಿವಿಕ್ತತ್ವ, ಸತ್ ಅಂದ್ರೆ ಸತ್ಯಭೂತವಾದದ್ದು. ಸೊ ಮಿಥ್ಯಾತ್ವ ಅಂದ್ರೆ ಸತ್ಯಕ್ಕಿಂತ ಬೇರೆಯಾದದ್ದು ಹಾಗೆ ಅಂತ ಹೇಳ್ತೀವಿ ಅಂತ ಅವ್ರು ಹೇಳ್ಬೋದು. ಸದ್ವಿವಿಕ್ತತ್ವಂ ವಾ, ಸತ್ಯ ಭಿನ್ನವಾದದ್ದು ಅಂತ ಅರ್ಥ. ಒಂದು ಸತ್ಯ ಪದಾರ್ಥ, ಇನ್ನೊಂದು ಸತ್ಯ ಪದಾರ್ಥದಿಂದ ಭಿನ್ನವಾದದ್ದು ಅಂತ ಹೀಗೆ ಹೇಳಬಹುದು. ಇನ್ನು ನೋಡಿ ಬರೀತಾರೆ ನೋಡಿ, ಸದ್ವಿವಿಕ್ತತ್ವಂ ಅಂದ್ರೆ ಸದ್ಭಿನ್ನತ್ವಂ ಇತ್ಯರ್ಥ. ಅಂದ್ರೆ ಸತ್ತಕ್ಕಿಂತ ಬೇರೆಯಾದದ್ದು. ಇದರ ಮೇಲೆ ಮತ್ತೊಂದು ಪ್ರಶ್ನೆ ಬರುತ್ತದೆ, ಸತೋಪಿ ಸದಂತರ ವಿವಿಕ್ತತ್ವೇನ ಅರ್ಥಾಂತರತ್ವಾತ್ ಆಹ ಪ್ರಮಾಣ ಅವಿಷಯತ್ವಂ ಇತಿ. ಆಯ್ತು, ಸತ್ತಕ್ಕಿಂತಲೂ ಕೂಡ ಒಂದು ಸತ್ಯವಾದ ಪದಾರ್ಥ, ಇನ್ನೊಂದು ಸತ್ಯ ಪದಾರ್ಥದಿಂದ ಭಿನ್ನವಾಗಿದೆ, ಹೀಗೆ ಪ್ರತಿಜ್ಞಾತವಾದ ಅರ್ಥ ಸಾಧಿಸಬಹುದು. ಅದರಿಂದ ಅರ್ಥಾಂತರ ಅಂತ ಹೇಳ್ತಾ ಇದ್ದಾರೆ.
ಅರ್ಥಾಂತರತ್ವಾತ್. ಸದಂತರ ವಿವಿಕ್ತತ್ವೇನ, ಒಂದು ಸತ್ ಮತ್ತೊಂದು ಸತ್ಗಿಂತ ಭಿನ್ನವಾದದ್ದು ಅಂತ ಒಂದು ಅರ್ಥಾಂತರವನ್ನು ಹೇಳ್ಬಹುದು. ಸದ್ಭಿನ್ನತ್ವ ಅಂದ್ರೆ ಆ ರೀತಿಯಾಗಿ ಹೇಳ್ಬಹುದು. ಸತ್ಪದಾರ್ಥಕ್ಕಿಂತ ಭಿನ್ನವಾದದ್ದು, ಒಂದು ಸತ್ತಾಗಿದೆ ಆಲ್ರೆಡಿ, ಅದಕ್ಕಿಂತ ಭಿನ್ನವಾದದ್ದು ಸತ್ತಾಗಿದೆ ಹಾಗೆಂಬ ಅರ್ಥದಲ್ಲಿ ಬರುತ್ತದೆ. ಆ ರೀತಿಯಾಗಿ ಹೇಳಿದರೂ ಕೂಡ ದೋಷ ಆಗ್ತದೆ. ಅದರಿಂದ ಮತ್ತೊಂದು ಪಕ್ಷ ಪ್ರಮಾಣ ಅವಿಷಯತ್ವಂ ಅಂತ ಹೇಳ್ತಾ ಇದ್ದಾರೆ. ಪ್ರಮಾಣ ಅವಿಷಯತ್ವ ಅಂದ್ರೆ ಪ್ರಮಾಣಕ್ಕೆ ವಿಷಯವಾಗದೇ ಇರುವುದು, ಹಾಗೆ ಅದು ಮಿಥ್ಯಾತ್ವ ಅಂದ್ರೆ ಪ್ರಮಾಣಕ್ಕೆ ವಿಷಯ ಆಗದೇ ಇರುವುದು, ಹಾಗೆ ಅಂತ ಅದೊಂದು ಪಕ್ಷ. ಹಾಗೆ ಹೇಳಿದ್ರೆ ಪ್ರಮಾಣ ಅವಿಷಯತ್ವ ಅಂತ ಹೇಳಿದ್ರೆ ಸಾಧ್ಯ ವೈಕಲ್ಯ ಎನ್ನುವ ದೋಷ ಬರುತ್ತದೆ. ಯಾಕೆ ನೋಡಿ, ಪ್ರಮಾಣ ಅವಿಷಯತ್ವ, ಪ್ರಮಾಣ ಯಾವುದು ಇಲ್ಲಿ ಹಾಗೆ ಅಂದ್ರೆ ವ್ಯವಸಾಯ ದ್ವಾರ ಅನುವ್ಯವಸಾಯ ರೂಪ ಪ್ರಮಾಣ ವಿಷಯತ್ವಸ್ಯೈವ ಶುಕ್ತಿರ್ಪ್ಯಾದೋ ಸತ್ವೇನ ಸಾಧ್ಯ ವೈಕಲ್ಯಾತ. ವ್ಯವಸಾಯ ಅಂದ್ರೆ ಏನು? ವ್ಯವಸಾಯ ಅನುವ್ಯವಸಾಯ ಅಂತ ಇದನ್ನ ತಾರ್ಕಿಕರು ಹೇಳಿದ್ದಾರೆ, ಅದ್ವೈತಿಗಳು ಅದನ್ನು ಒಪ್ಪಿಕೊಂಡಿದ್ದಾರೆ. ನೋಡಿ, ಪ್ರತ್ಯಕ್ಷ ಅಂದ್ರೆ ಒಟ್ಟು ಪ್ರಮಾಣ ಅದರಲ್ಲಿ ಒಂದು ಪ್ರತ್ಯಕ್ಷ ಅಂತ ನಾವು ನೋಡಿದ್ದೀವಿ. ಸೊ ಪ್ರತ್ಯಕ್ಷ ಪ್ರಮಾಣದಲ್ಲಿ ಎರಡು ಪ್ರಭೇದ ಇದೆ, ಬಾಹ್ಯ ಪ್ರತ್ಯಕ್ಷ, ಆಭ್ಯಂತರ ಪ್ರತ್ಯಕ್ಷ ಅಂತ ನೈಯಾಯಿಕರ ಮತ ಪ್ರಕಾರ. ಬಾಹ್ಯ ಪ್ರತ್ಯಕ್ಷ ಅಂದ್ರೆ ಯಾವುದು? ಮೂಗು, ನಾಲಿಗೆ ಅಂದ್ರೆ ಘ್ರಾಣೇಂದ್ರಿಯ, ರಸನೇಂದ್ರಿಯ, ಚಕ್ಷುರೇಂದ್ರಿಯ, ತ್ವಗೀಂದ್ರಿಯ, ಶ್ರೋತ್ರೇಂದ್ರಿಯ, ಈ ಇಂದ್ರಿಯಗಳಿಂದ ಬರತಕ್ಕ ಹೊರಗಿನ ವಿಷಯದ ಅಂದ್ರೆ ಶರೀರಕ್ಕಿಂತ ಹೊರಗಿನ ವಿಷಯಗಳ ಜ್ಞಾನ. ಸೊ ಅದನ್ನ ಬಾಹ್ಯ ಪ್ರತ್ಯಕ್ಷ ಅಂತ ಕರಿತೀವಿ, ಬಾಹ್ಯ ಪ್ರತ್ಯಕ್ಷ ಪ್ರಮಾಣ. ಹಾಗೆ ಮತ್ತೊಂದು ಆಂತರ ಪ್ರತ್ಯಕ್ಷ ಪ್ರಮಾಣ. ಅದು ಯಾವುದು ಅಂದ್ರೆ ಮನಸ್ಸು. ಆ ಮನಸ್ಸು ಶರೀರದ ಒಳಗೆ ಇದೆ, ಶರೀರದ ಒಳಗೆ ಇರುವ ಆತ್ಮನ ಜೊತೆಗೆ ಇದೆ, ಶರೀರದ ಒಳಗೆ ಇರುವ ಆತ್ಮನ ಜೊತೆಗೆ ಇದೆ, ಮತ್ತು ಆತ್ಮನ ಗುಣಗಳನ್ನು ಗ್ರಹಿಸ್ತಾ ಇದೆ. ಅದು ಮನಸ್ಸು ಆತ್ಮನ ಗುಣಗಳನ್ನು ಗ್ರಹಿಸ್ತಾ ಇದೆ ಅಂತ ನೈಯಾಯಿಕರು ಹೇಳೋದು, ನಾವ್ ಹೇಳೋದಿಲ್ಲ ಅದನ್ನ, ಆದ್ರೆ ನೈಯಾಯಿಕರು ಆ ರೀತಿಯಾಗಿ ಹೇಳ್ತಾರೆ. ಸೊ ಅದನ್ನ ಅಂತಹ ಮನಸ್ಸನ್ನ ಆಂತರ ಪ್ರತ್ಯಕ್ಷ ಪ್ರಮಾಣ ಅಂತ ಕರೀತಾರೆ. ಈ ರೀತಿಯಾಗಿ 6 ಪ್ರಮಾಣಗಳಾಯ್ತು. 5 ಜ್ಞಾನೇಂದ್ರಿಯಗಳು ಪ್ಲಸ್ ಮನಸ್ಸನ್ನು ಸೇರಿಸಿದರೆ 6 ಜ್ಞಾನೇಂದ್ರಿಯಗಳು. ಅದರಿಂದ ಹುಟ್ಟತಕ್ಕ ಜ್ಞಾನವೂ ಕೂಡ 6 ರೀತಿಯಾಗಿದೆ ಅಂತ ಒಟ್ಟು ಹೇಳ್ತಾರೆ. ಅದರಲ್ಲಿ 2 ಪ್ರಭೇದ ಹೇಳ್ತಾರೆ, ನಿರ್ವಿಕಲ್ಪಕ ಜ್ಞಾನ, ಸವಿಕಲ್ಪಕ ಜ್ಞಾನ. ಯಾವುದು? ನಿರ್ವಿಕಲ್ಪಕ ಜ್ಞಾನ ಅಂದ್ರೆ ಏನು ಹಾಗೆ ಅಂದ್ರೆ ಇದು ಸಾಕ್ಷಿ, ನಮ್ಮ ಮತದಲ್ಲಿ ಇದನ್ನ ಸಾಕ್ಷಿ ಅಂತ ಕರಿತೀವಿ. ಒಂದು ರೀತಿಯಿಂದ ಪ್ರತ್ಯಕ್ಷ ವಸ್ತುವಿನ ಸ್ವರೂಪವನ್ನ ಮಾತ್ರ ಅದು ಗ್ರಹಿಸ್ತದೆ, ಸ್ವರೂಪವನ್ನ ಮಾತ್ರ ಗ್ರಹಿಸ್ತದೆ. ಅದರ ವಿಷಯಗಳು ಅಂದ್ರೆ ಅದರಲ್ಲಿ ಇರತಕ್ಕ ವಿಶೇಷಣತಾ, ವಿಶೇಷ್ಯತಾ, ಸಂಸರ್ಗತಾ ಇವುಗಳನ್ನೆಲ್ಲ ಗ್ರಹಿಸೋದಿಲ್ಲ. ಅದರಿಂದ ಇದೊಂದು ವಿಲಕ್ಷಣವಾದ ಒಂದು ವಿಷಯ ನೋಡಿ, ಅದನ್ನೇ ಲಕ್ಷಣ ಅಂತ ಹೇಳ್ತಾರೆ. ವಿಲಕ್ಷಣವಾದ ವಿಷಯವನ್ನ ಗ್ರಹಿಸೋದೇ ಈ ಪ್ರತ್ಯಕ್ಷದ ಲಕ್ಷಣ ಅಂತ. ಮತ್ತು ಇದು ಅತೀಂದ್ರಿಯವಾಗಿದೆ, ನಮ್ಮ ಇಂದ್ರಿಯಗಳಿಗೆ ಗೋಚರ ಅಲ್ಲ, ಸಾಕ್ಷೀಭೂತವಾದದ್ದು ಅಂದ್ರೆ ಸ್ವರೂಪಭೂತವಾದದ್ದು ಅಂತ ನಾವು ಹೇಳ್ತೀವಿ. ಅದನ್ನ ಈ ಸವಿಕಲ್ಪಕ ಪ್ರತ್ಯಕ್ಷಕ್ಕೆ ಕಾರಣೀಭೂತವಾದದ್ದು. ಈ ನಿರ್ವಿಕಲ್ಪಕ ಪ್ರತ್ಯಕ್ಷ ಏನ್ ಮಾಡ್ತದೆ? ಸವಿಕಲ್ಪಕ ಪ್ರತ್ಯಕ್ಷವನ್ನು ಹುಟ್ಟಿಸ್ತದೆ. ಕಾರಣ ಅಂದ್ರೆ ಹುಟ್ಟಿಸ್ತದೆ. ಇಷ್ಟು ಅದನ್ನ ಅನುಮಾನದಿಂದ ನಾವು ತಿಳಿಯಬಹುದು ಅಂತ ನಿರ್ವಿಕಲ್ಪಕ ಜ್ಞಾನದ ಬಗ್ಗೆ ಹೇಳ್ತಾರೆ. ನಾದ ಮೇಲೆ ಸವಿಕಲ್ಪಕ ಜ್ಞಾನ ಹಾಗೆ ಅಂತ ಹೇಳಿದ್ರೆ, ಒಂದು ವಸ್ತುವನ್ನ ಗ್ರಹಿಸಿದಾಗ ಅದರ ಜೊತೆಗೆ ಜ್ಞಾನ ಬರುತ್ತದೆ. ಇದು ಯಾವುದರ ಜ್ಞಾನ? ಇದು ಪುಸ್ತಕದ ಜ್ಞಾನ. ಹಾಗೆ ಅಂತ ವಿಶೇಷಣ ಅಂದ್ರೆ ಪ್ರಕಾರತ, ವಿಶೇಷ್ಯತ ಮತ್ತು ಸಂಸರ್ಗ, ಬುಕ್ಕಿಗೂ ಕಣ್ಣಿಗೂ ಸನ್ನಿಕರ್ಷ ಸಂಸರ್ಗ ಆಗಬೇಕು ಇತ್ಯಾದಿಯಾಗಿ ನಾವೇನೋ ಗ್ರಹಿಸ್ತೀವಿ, ಅದೆಲ್ಲ ಎಂಥ ಜ್ಞಾನ? ಸವಿಕಲ್ಪಕ ಜ್ಞಾನ. ಆ
ಸವಿಕಲ್ಪ ಜ್ಞಾನವನ್ನ ಹುಟ್ಟಿಸುವುದು ನಿರ್ವಿಕಲ್ಪಕ ಜ್ಞಾನ ಅಂತ ನೆನಪಿಡಿ. ಈ ಪ್ರತ್ಯಕ್ಷವನ್ನೇ ಸವಿಕಲ್ಪಕ ಜ್ಞಾನವನ್ನೇ ಅಂದರೆ ಜ್ಞಾನದ ಜ್ಞಾನವನ್ನು ಏನು ಕರಿತೀವಿ ಅದನ್ನ ಅನುವ್ಯವಸಾಯ ಅಂತ ನೋಡಿ. ವ್ಯವಸಾಯ ಅಂದ್ರೆ ಸಂಸರ್ಗದಿಂದ ಬಂದ ಜ್ಞಾನ, ಅಂದ್ರೆ ಇಂದ್ರಿಯಾರ್ಥ ಸನ್ನಿಕರ್ಷದಿಂದ ಬಂದ ಜ್ಞಾನವನ್ನ ಏನಂತ ಕರಿತೀವಿ? ವ್ಯವಸಾಯ ಜ್ಞಾನ ಅಂತ. ವ್ಯವಸಾಯ ಜ್ಞಾನ, ಆ ಜ್ಞಾನದ ಜ್ಞಾನ, ನನಗೆ ಜ್ಞಾನ ಬಂದಿದೆ ಹಾಗೆ ಅಂತ ಒಂದು ಜ್ಞಾನ ಬರ್ತದೆ ನಮಗೆ. ಇದು ಪುಸ್ತಕ ಎಂಬುದು ಒಂದು ಜ್ಞಾನ. ಆ ಜ್ಞಾನ ನನಗೆ ಬಂದಿದೆ ಹಾಗೆ ಅಂತ ಗ್ರಹಿಸೋದು ಯಾವುದು? ಅನುವ್ಯವಸಾಯ. ಸೊ ವ್ಯವಸಾಯದ ಜ್ಞಾನ ಯಾವುದು? ಇದು ಪುಸ್ತಕ ಎನ್ನುವುದು. ಇದು ಪುಸ್ತಕ ಎನ್ನುವ ಜ್ಞಾನ ನನಗೆ ಬಂದಿದೆ ಎಂಬ ಒಂದು ಜ್ಞಾನ, ಅದು ಅನುವ್ಯವಸಾಯ. ಸೊ ಜ್ಞಾನದ ಜ್ಞಾನ, ಅದನ್ನ ಜ್ಞಾನವನ್ನು ಸಾಕ್ಷಾತ್ಕರಿಸುವ ಜ್ಞಾನವನ್ನು ಅನುವ್ಯವಸಾಯ ಕರೀತಾರೆ. ಈ ಅನುವ್ಯವಸಾಯ ಪ್ರಮಾಣವಾಗಿದೆ. ಈ ಅನುವ್ಯವಸಾಯ ಪ್ರಮಾಣವಾಗಿದೆ. ಪ್ರಕೃತ ದೃಷ್ಟಾಂತವಾದ ಈ ಶುಕ್ತಿ ರಜತದಲ್ಲಿ ಏನಾಗಿದೆ? ವ್ಯವಸಾಯ ಮೂಲಕ ನೋಡಿ, ರಾಯರು ಅದನ್ನೇ ಬರೀತಾರೆ. ವ್ಯವಸಾಯ ದ್ವಾರ ಅನುವ್ಯವಸಾಯ ರೂಪ ಪ್ರಮಾಣ ವಿಷಯತ್ವಸ್ಯೈವ. ಮೊದಲು ಏನ್ ಬಂತು? ಬೆಳ್ಳಿಯ ಜ್ಞಾನ. ಬೆಳ್ಳಿಯ ಜ್ಞಾನ ಬಂತು. ಅದರ ಇದಂ ರಜತಂ ಎನ್ನುವ ಜ್ಞಾನ ಬಂತು. ಮತ್ತು ಈ ಜ್ಞಾನ ನನಗೆ ಬಂದಿದೆ ಎನ್ನುವ ಅನುವ್ಯವಸಾಯವೂ ಕೂಡ ಬಂದಿದೆ. ವ್ಯವಸಾಯ ದ್ವಾರ ಅನುವ್ಯವಸಾಯ ಜ್ಞಾನವೂ ಬಂದಿದೆ, ಅದು ಪ್ರಮಾಣವೇ ಆಗಿದೆ. ಆದರೆ ಶುಕ್ತಿರೂಪಿಯಾದ ಸತ್ವೇನ. ಸೊ ಅದರಿಂದ ಮಿಥ್ಯಾತ್ವ ಅಂದ್ರೆ ಪ್ರಮಾಣ ಅವಿಷಯತ್ವ ಅಂತ ನೀವು ಹೇಳಿದ್ರೆ ಶುಕ್ತಿ ರಜತದಲ್ಲಿ ಸಾಧ್ಯ ವೈಕಲ್ಯ ದೋಷ ಬಂತು. ಸಾಧ್ಯ ಬಂದಿಲ್ಲ ದೃಷ್ಟಾಂತದಲ್ಲಿ. ಯಾಕೆ? ಮಿಥ್ಯಾತ್ವ ಅಂದ್ರೆ ಏನು? ಪ್ರಮಾಣ ಅವಿಷಯತ್ವ ಅಂತ ವ್ಯಾಖ್ಯಾನ ಮಾಡಿದ್ರು. ಆದರೆ ಶುಕ್ತಿ ರಜತ ಏನಾಗಿದೆ? ಪ್ರಮಾಣ ವಿಷಯವೇ ಆಗಿದೆ. ಅದರಿಂದ ನೀವು ಮಿಥ್ಯಾತ್ವ ಅಂದ್ರೆ ಪ್ರಮಾಣ ಅವಿಷಯತ್ವ ಅಂತ ಹೇಳಿದ್ರೆ ಸಾಧ್ಯ ವೈಕಲ್ಯ ದೋಷ ದೃಷ್ಟಾಂತದಲ್ಲಿ ಬಂದಿಲ್ಲ. ಯಾಕೆ? ಪ್ರಮಾಣ ವಿಷಯವೇ ಆಗಿದೆ ಹಾಗೆ ಅಂತ ಆ ಪಕ್ಷವೂ ಕೂಡ ಹೇಳಿದ್ರೆ, ಅದಕ್ಕೆ ಮತ್ತೊಂದು ಹೇಳ್ತಾ ಇದ್ದಾರೆ, ಅಪ್ರಮಾಣ ವಿಷಯತ್ವಂ. ಹಾಗೆ ನೋಡಿ, ರಾಯರು ಎಷ್ಟು ವಿವರಣೆ ಕೊಡ್ತಾ ಇದ್ದಾರೆ ಅಂದ್ರೆ, ಜಯತೀರ್ಥರು 7 ವಿಕಲ್ಪವನ್ನ ಮಾಡಿ ಹೋಗಿದ್ದಾರೆ. ಆದರೆ 7 ವಿಕಲ್ಪವನ್ನ ಯಾಕೆ ಮಾಡಬೇಕಾಗಿತ್ತು? ಆ ಒಂದು ವಿವರವನ್ನ ರಾಯರು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. 7 ಯಾಕೆ ಕೊಡ್ಬೇಕಾಗಿತ್ತು? 5 ಕೊಡ್ಬೋದು, 3 ಕೊಡ್ಬೋದು, 8 ಕೊಡ್ಬೋದು. ಇಲ್ಲ, 7 ಯಾಕೆ ಕೊಡಬೇಕು ಎಂಬ ಅದನ್ನ ರಾಯರು ನಮಗೆ ಸ್ಪಷ್ಟಪಡಿಸ್ತಾರೆ. ಒಂದೊಂದರಲ್ಲೂ ಕೂಡ ಒಂದು ದೋಷ ಬರುವುದರಿಂದ ಅದನ್ನ ನಿರಾಕರಣೆ ಮಾಡುವುದಕ್ಕಾಗಿ ಮತ್ತೊಂದು ಅರ್ಥ ಅಂತ ವಿಕಲ್ಪ ಮಾಡ್ತಾ ಹೋಗ್ತಾ ಇದ್ದಾರೆ. ಸಾಧ್ಯ ವೈಕಲ್ಯಾತ ಅಪ್ರಮಾಣ ವಿಷಯತ್ವಂ. ಅಪ್ರಮಾಣ ವಿಷಯತ್ವ ಅಂದ್ರೆ ಏನು? ಭ್ರಮಾ ವಿಷಯವಾದದ್ದು. ಅಪ್ರಮಾಣ ಅಂದ್ರೆ ಭ್ರಮಾದಿ ವಿಷಯವಾದದ್ದು ಅಂತ ಹೇಳ್ಬಹುದಾ? ಹಾಗೆಂತ ಹೇಳಿದ್ರೆ ಏನಾಗ್ತದೆ? ಭ್ರಮೆಗೆ ಒಂದು ಅಧಿಷ್ಠಾನ ಬೇಕು. ಭ್ರಮೆಗೆ ಅಧಿಷ್ಠಾನ ಯಾರು? ಅದ್ವೈತ ಮತ ಪ್ರಕಾರ ಬ್ರಹ್ಮನೇ ಆಗಿದ್ದ. ಅದರಿಂದ ಆ ಬ್ರಹ್ಮನು ಕೂಡ ಏನಾಗಬೇಕು? ಅಪ್ರಮಾಣ ವಿಷಯತ್ವ ಆಗಬೇಕಾಗಿತ್ತು. ಅದು ಆಗೋದಿಲ್ಲ. ಅವ್ರ ಮತ ಪ್ರಕಾರ ಬ್ರಹ್ಮ ಪ್ರಮಾಣ ವಿಷಯ ಆಗಿದ್ದಾನೆ, ಸತ್ಯ ಆಗಿದ್ದಾನೆ. ಅದರಿಂದ ಅಪ್ರಮಾಣ ವಿಷಯತ್ವ, ಬ್ರಹ್ಮನಿಗೆ ಅಧಿಷ್ಠಾನ ಆದ್ರೆ ಅವನಲ್ಲೂ ಕೂಡ ಮಿಥ್ಯಾತ್ವ ಬಂದ್ಬಿಡುತ್ತದೆ. ಸೊ ಅದು ಅವರು ಅಪಸಿದ್ಧಾಂತ ಆಗ್ತದೆ. ಅದರಿಂದ ಮತ್ತೊಂದು ವಿಕಲ್ಪವನ್ನು ಮಾಡ್ತಾ ಇದ್ದಾರೆ. ಅವಿದ್ಯೇತಿ. ಏನು? ಅವಿದ್ಯಾ ತತ್ಕಾರ್ಯಯೋಹೋ ಅನ್ಯತರತ್ವಂ. ಹಾಗೆ ಅವಿದ್ಯೆ ಅಥವಾ ಅವಿದ್ಯೆಯ ಕಾರ್ಯ ಇದರಲ್ಲಿ ಒಂದು, ಅದು ಮಿಥ್ಯಾತ್ವ ಅಂತ ಹೇಳ್ತೀವಿ. ಹಾಗೆ ಅಂತ ಹೇಳಿದ್ರೆ ಅವಿದ್ಯೆ ಅಥವಾ ಅವಿದ್ಯಾ ಕಾರ್ಯ ಇವೆರಡರಲ್ಲಿ ಒಂದು ಅಂತ ಆ ಪಕ್ಷದ ಅರ್ಥ. ಆದರೆ ಏನಾಯಿತು? ಅನಾದಿಯಾದ ಜೀವಬ್ರಹ್ಮ ವಿಭಾಗವು ಅವಿದ್ಯೆಯಲ್ಲ. ಅವಿದ್ಯೆಯಲ್ಲಿ
ವಿದ್ಯೆಯಲ್ಲ, ಅವಿದ್ಯಾ ಕಾರ್ಯವೂ ಅಲ್ಲ. ನೋಡಿ, ಅನಾದಿಯಾದದ್ದು ಜೀವಬ್ರಹ್ಮರ ವಿಭಾಗ ಅದು ಅನಾದಿಯಾದ ಜೀವಬ್ರಹ್ಮ ವಿಭಾಗ ಅದು ಅವಿದ್ಯೆಯೂ ಅಲ್ಲ, ಅವಿದ್ಯೆಯ ಕಾರ್ಯವೂ ಅಲ್ಲ. ಸೊ ಅದರಿಂದ ಜೀವ ಮಿಥ್ಯಾಂಬ ಅದು ಕೂಡೋದಿಲ್ಲ, ಜೀವ ಮಿಥ್ಯಾಂಬ ಅದು ಕೂಡೋದಿಲ್ಲ. ಸೊ ಅಲ್ಲಿ ಅವಿದ್ಯಾ ತತ್ಕಾರ್ಯ ಅನ್ಯೋನ್ಯತ್ವ ಇಲ್ಲ, ಅನ್ಯತ್ವವೇ ಇದೆ. ಆದ್ದರಿಂದ ಪಕ್ಷೈಕ ದೇಶದಲ್ಲಿ ಸಾಧ್ಯವಿಲ್ಲದ ಕಾರಣ ಅಲ್ಲಿ ಅಂಶೇ ಬಾಧ, ಅಂಶದಲ್ಲಿ ಒಂದು ಅಂಶದಿಂದ ಬಾಧ ಎನ್ನುವ ದೋಷ ಬರುತ್ತದೆ. ಅದರಿಂದ ಮತ್ತೊಂದು ಪಕ್ಷ ಏನು, ಸ್ವ ಇತಿ. ಇನ್ನು 7ನೇ ಪಕ್ಷ ಸ್ವ ಅತ್ಯಂತಾಭಾವ ಸಮಾನಾಧಿಕರಣತೆಯ ಅಂತ ಹೇಳ್ತಾ ಇದ್ದಾರೆ. ಪ್ರತೀಯಮಾನತ್ವಂ ವಾ ಹಾಗೆ ಅಂತ 7ನೇ ವಿಕಲ್ಪವನ್ನು ಮಾಡ್ತಾ ಇದ್ದಾರೆ. ಏನದು, ಅದರ ಅರ್ಥವನ್ನು ಬಿಡಿಸ್ತಾರೆ. ಸ್ವಸ್ಯ ಯಹ ಅತ್ಯಂತ ಅಭಾವ, ತಾನು ತನ್ನ ಅಭಾವ, ಅದರ ವಿಗ್ರಹ ವಾಕ್ಯವನ್ನು ತಿಳಿಸ್ತಾ ಇದ್ದಾರೆ. ಅಧಿಕರಣತೆಯ ತದೇಕ ಅಧಿಕರಣತೆಯ ಪ್ರತೀಯಮಾನ, ಅಂದ್ರೆ ಒಂದೇ ಅಧಿಕರಣದಲ್ಲಿ ತಾನು ಇರೋದು, ತನ್ನ ಅಭಾವವೂ ಇರೋದು. ತಾನು ಇದ್ದಾಗಲೂ ತಾನು ಇಲ್ಲದಂತೆ ತೋರೋದು, ಅದನ್ನ ಸ್ವ ಅತ್ಯಂತ ಅಭಾವ ಸಮಾನಾಧಿಕರಣೆಯ ಪ್ರತೀಯಮಾನತ್ವಂ ಅಂತ ಹೇಳ್ತಾ ಇದ್ದಾರೆ. ಎಸ್ತಸ್ಯ ಭಾವಃ ತತ್ವಂ ಇತ್ಯರ್ಥಃ. ಅಂದ್ರೆ ತಾನು ಇಲ್ಲದ ಸ್ಥಳದಲ್ಲಿ ತಾನು ತೋರುವುದು ಅಂತ ಅರ್ಥ ಬರುತ್ತೆ. ತಾನಿಲ್ಲದ ಸ್ವ ಅತ್ಯಂತ ಅಭಾವ, ತಾನಿಲ್ಲದೆ ಇರೋದು, ಇಲ್ಲ ಸ್ಥಳದಲ್ಲಿ ಸಮಾನಾಧಿಕರಣ ಇದೆ, ತಾನಿದ್ದಂತೆ ತೋರುವುದು. ಅಧಿಕರಣತೆಯ ಪ್ರತೀಯಮಾನತ್ವಂ ವಾ ಹಾಗೆ ಒಟ್ಟು ಇಷ್ಟು ಹೇಳ್ತಾರೆ. ಇಷ್ಟು ಹೇಳಿ ಈ 7 ಪಕ್ಷಗಳು ಕೂಡ ಬರುವುದಿಲ್ಲ, ಅಂದ್ರೆ ಅದ್ವೈತಿಗಳಿಗೆ ಈ 7 ಅರ್ಥವನ್ನು ಕೂಡ ಮಿಥ್ಯಾತ್ವಕ್ಕೆ ನಿರೂಪಿಸಲು ಬರುವುದಿಲ್ಲ ಅಂತ ತೋರಿಸಿಕೊಡ್ತಾರೆ. ವಿಕಲ್ಪ ಅಸಹತ್ವ ಅಂತಂದ್ರೆ ಅದೇ ಅರ್ಥ. 7 ರೀತಿಯಾದ ವಿಕಲ್ಪವು ಕೂಡ ಅದ್ವೈತಿಗಳಿಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ನಿರೂಪಿಸಲು ಮುಂದಿನ ಭಾಗಗಳು ಅದರ ವಿವರಣವನ್ನು ಹೇಳ್ತಾ ಇದ್ದಾರೆ. ಮುಂದಿನ ಭಾಗ ಮತ್ತೆ ನೋಡ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.